ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಶಕ್ತಿ ಗಣಪತಿ ನಗರ ವಾರ್ಡ್ ಅಧ್ಯಕ್ಷರು ಜಿಬಿಯ ಆಕಾಂಕ್ಷಿ ಅಭ್ಯರ್ಥಿ ಸನ್ಮಾನ್ಯ ಸುರೇಶ್ ಗೌಡ ರವರ ಹುಟ್ಟು ಹಬ್ಬ ಆಚರಣೆ. ಸುರೇಶ್ ಗೌಡ ರವರ ಜನ್ಮದಿನದ ಪ್ರಯುಕ್ತ ಇಂದು ಕಮಲಾನಗರ ನಿವಾಸದಲ್ಲಿ ಸ್ನೇಹಿತರು, ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಸ್ನೇಹಿತರ ಉಪಸ್ಥಿತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ತರಕಾರಿಯ ನಾರಾಯಣ್ ರವರು ಸುರೇಶ್ ಗೌಡ ರವರಿಗೆ ಮೈಸೂರು ಪೇಟ ತೊಡಿಸಿ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಿದರು. ಈ ಹುಟ್ಟು ಹಬ್ಬ ಆಚರಣೆಯಲ್ಲಿ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಶ್ರೀನಿವಾಸ್ ಬಾಬಿ, ಜೆಡಿಎಸ್ ಯುವ ಘಟಕ ಅಭಿಜಿತ್ ಮತ್ತು ದಲಿತ ಮುಖಂಡರಾದ ಗೋವಿಂದರಾಜು ಮತ್ತು ಇತರ ಮುಖಂಡರು ಹಾಗೂ ಮಹಿಳಾ ಮುಖಂಡರು ಉಪಸ್ಥಿತರಿದ್ದು ಸನ್ಮಾನ್ಯ ಸುರೇಶ್ ಗೌಡ ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ತಿಳಿಸಿದರು. ನನ್ನ ಜನ್ಮದಿನಕ್ಕೆ ಬಂದಂಥ ಎಲ್ಲ ನನ್ನ ಹಿತೈಷಿಗಳು, ನನ್ನ ಬಾಂಧವರು ಮತ್ತು ನನ್ನ ಪ್ರಾಣ ಸ್ನೇಹಿತರುಗಳು ಇವರೆಲ್ಲರೂ ನನಗೆ ಪಕ್ಷಾತೀತವಾಗಿ ನನಗೆ ಇಷ್ಟು ನನಗೆ ಪ್ರೀತಿ ಕೊಡ್ತಾರೆ ಅಂತಂದರೆ ನಾವು ಹುಟ್ಟಿದ್ದೇ ನನಗೆ ಸಾರ್ಥಕ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಪಕ್ಷ ರಾಜಕೀಯ ಬೇರೆ. ಇದರಲ್ಲಿ ನಾವು ಕಷ್ಟ ಕಾಲದಲ್ಲಿ ನನ್ನ ಸ್ನೇಹಿತರಾದ ನನ್ನ ಬಾಬಿಯವರು, ನನ್ನ ಪ್ರಾಣ ಸ್ನೇಹಿತರಾದ ನನ್ನ ತರಕಾರಿ ನಾರಾಯಣಸ್ವಾಮಿಯವರು, ನನ್ನ ಆನಂದರವರು, ಮತ್ತು ನಮ್ಮ ಗಜೇಂದ್ರ ಅವರು, ನಮ್ಮ ತಿಮ್ಮಪ್ಪವರು, ಮತ್ತು ನಮ್ಮ ನಾರಾಯಣವರು, ಮತ್ತು ನಮ್ಮ ಲೋಕೇಶು, ನಮ್ಮ ಅಭಿಯವರು, ಎಲ್ಲ ನಮ್ಮ ಅಪ್ಪಿ ಮತ್ತು ನಮ್ಮ ಮಂಜಣ್ಣವರು ಎಲ್ಲರೂ ಎಷ್ಟು ನಮಗೆ ಪ್ರೀತಿ ಕೊಡ್ತಾರೆ ಅಂತಂದರೆ ಅದರಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೂ ಆ ಪ್ರೀತಿ ಮುಂದ್ಗಡೆ ಅದರಲ್ಲಿ ನಿಲ್ಲು. ಆದ್ದರಿಂದ ಈ ನನ್ನ ಜನ್ಮದಿನಕ್ಕೆ ಇವರೆಲ್ಲ ಬಂದಿರೋದಕ್ಕೆ ನಾನು ನನ್ನ ಹೃದಯಪೂರ್ವಕವಾಗಿ ಕೈ ಮುಗಿದು ನನ್ನ ಅಂತರಾಳಮದಲ್ಲಿ ನಾನು ಇರುವವರೆಗೂ ಇವ್ರನ್ನ ನಾನು ಯಾವುದೇ ಕಡೆಗೂ ಮರೆಯೋದಿಲ್ಲ. ಇವರು ನನಗೆ ಏನೇ ಮಾಡಿ ಇದಾಗಿದ್ರು ಅವರು ನನ್ನ ಸ್ನೇಹಿತರು. ಆದ್ದರಿಂದ ನನ್ನ ಸ್ನೇಹಿತ ನನ್ನ ಬಾಬಿ, ನಾನು ಯಾವುದೇ ಕಾರಣಕ್ಕೂ ನಾವು ಇರೋ ಗಂಟನೂ ಇವ್ರನ್ನ ನಾನು ಮರೆಯೋಕ್ಕೆ ಆತ್ಮೀಯಾಗಿ ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಇವರು ನನ್ನ ಪ್ರಾಣ ಸ್ನೇಹಿತ. ಆದ್ದರಿಂದ ಈ ಎಲ್ಲ ಬರತಕ್ಕಂಥ ನೋಡಿ ನಮ್ಮ ಎಲ್ಲ ಕಡೆಯಿಂದ ಬಂದಿದ್ದಾರೆ, ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರತಿಯೊಂದು ಬೂತು ಮಟ್ಟದಲ್ಲಿ SIR ಮತ್ತು ಏನು ಕರ್ನಾಟಕ ಗೌರ್ಮೆಂಟ್ ಏನು ಒಂದು ಅಭಿಯಾನ ಆರಂಭಿಸಿದೆ, ಅದಕ್ಕೆ ನಮ್ಮ JDS ವತಿಯಿಂದ ನಮ್ಮ ಕೈಲಿ ಏನಾಗುತ್ತೋ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಪ್ರಮುಖ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಸೇರಿಕೊಂಡು ಏನೋ ನಮ್ಮ ಕೈಲಾದಷ್ಟು ನಾವು SIRನ ಪೂರ್ಣಗೊಳಿಸಿದ್ದೀವಿ. ಮತ್ತು ಇವತ್ತು ಏನು BJP ಮತ್ತು JDS ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ನಾವು ನಮ್ಮ ಪಕ್ಷಕ್ಕೆ BJP ಮತ್ತು JDS ಅಂತ ಹೇಳಿ ಬರೋದಿಲ್ಲ, ಆದರೆ ನಮ್ಮ ಪಕ್ಷಕ್ಕೆ ನಾವು ಏನು ಮಾಡಬೇಕು, ಆ ಪಕ್ಷಕ್ಕೆ ನಾವು ನಮ್ಮ ಅಧ್ಯಕ್ಷರುಗಳು, ವಾರ್ಡ್ ಅಧ್ಯಕ್ಷರುಗಳು, ಯೂತ್ ಅಧ್ಯಕ್ಷರುಗಳು ಎಲ್ಲ ಸೇರಿಕೊಂಡು ಅದಕ್ಕೆ ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಾನು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು, ಹಿತೈಷಿಗಳು ಮತ್ತು JDS ಎಲ್ಲ ಕಾರ್ಯಕರ್ತರುಗಳು ನಾಳೆ ಬೆಳಿಗ್ಗೆ 9 ಗಂಟೆಗೆ ಬೈರಮಂಗಲಿಂದ ನಾವು ಜಾಥಾವನ್ನು ಹೊರಟು ಪಾದಯಾತ್ರೆ ನಡೆದುಕೊಂಡು ನಾವು ಬಿಡದಿಗೆ ಬಂದು ಅಲ್ಲಿ ಸ್ಟೇ ಮಾಡ್ತೀವಿ. ನಾಳಿದ್ದು ಬಿಡದಿಯಿಂದ ಸ್ಟಾರ್ಟ್ ಮಾಡಿ ಮುಂದೆ ನಾವು ಈ ಫ್ರೀಡಮ್ ಪಾರ್ಕ್ವರೆಗೂ 3 ದಿನದ ಮಟ್ಟಿಗೆ ನಾವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಈ ಜನ ವಿರೋಧಿ ಆಡಳಿತದ ವಿರುದ್ಧ ನಾವು ಒಂದು ದಂಗೆ ಎದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ನಾವು BJP ಮತ್ತು JDS ಹೊಂದಾಣಿಕೆ ಸೇರಿಕೊಂಡು ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.